ಬೆಂಗಳೂರಿನ ಜೆಪಿ ಪಾರ್ಕ್ನಲ್ಲಿ ಸಮಸ್ಯೆಗಳ ಸರಮಾಲೆನೇ ಇದೆ. ಅದೆಲ್ಲದರ ಜೊತೆಗೆ ಗಾಂಜಾ ಸ್ಪಾಟ್ ಬೇರೆ ಇದೆ. ಡಿಕೆಶಿ ಅವರು ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಸ್ಥಳೀಯ ನಾಗರಿಕರು ದೂರು ಕೊಟ್ಟಿದ್ದಾರೆ. ಗಾಂಜಾ ಸ್ಪಾಟ್ ಸ್ಥಳ ವೀಕ್ಷಣೆಯನ್ನ ನಡೆಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಪೊಲೀಸರ ಮೇಲೆ ಸಿಟ್ಟಾಗಿದ್ದಾರೆ. ಈ ವೇಳೆ ಯಾರಿದ್ದಾರೆ ಇಲ್ಲಿನ ಇನ್ಸ್ಪೆಕ್ಟರ್ ಕರೀರಿ ಅಂತ ಕರೆದಿದ್ದಾರೆ. ಗಾಂಜಾ ಹಾವಳಿಯನ್ನ ತಡೆಯೋದಕ್ಕೆ ನೀವು ಏನು ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಪೊಲೀಸ್ ಇನ್ಸ್ಪೆಕ್ಟರ್ಗೆ ಡಿಕೆ ಶಿವಕುಮಾರ್ ಫುಲ್ ಕ್ಲಾಸ್ ತಗೊಂಡಿದ್ದಾರೆ. ಕೂಡಲೇ ಈ ಸ್ಥಳದಲ್ಲಿ ಒಂದು ಕ್ಯಾಮ್ರಾ ಫಿಕ್ಸ್ ಮಾಡಿ ಪಾರ್ಕ್ಗೆ ಯಾರೆಲ್ಲ ಬರ್ತಾರೆ ಅಂತ ನಿಗಾ ಇಡಿ ಪೊಲೀಸರಿಗೆ ತಾಕೀತು ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಜೆಪಿ ಪಾರ್ಕ್ನಲ್ಲಿ ಹಾವುಗಳ ಸಮಸ್ಯೆ ಕೂಡ ಇದೆ. ಅದರ ಜೊತೆಗೆ ಬೀದಿ ನಾಯಿಗಳ ಹಾವಳಿ ಕೂಡ ವಿಪರೀತವಾಗಿದೆ. ಇದನ್ನ ಹೇಗಾದರೂ ಮಾಡಿ ಮುಕ್ತಿ ಕೊಡಿಸಿ ಅಂತೇಳಿ ಮನವಿಗಳನ್ನ ಸಲ್ಲಿಸಿದ್ದಾರೆ. ಶೌಚಾಲಯ ಸಮಸ್ಯೆ, ದೀಪಗಳ ಸಮಸ್ಯೆ, ಈ ಥರ ಹೇಳ್ತಾ ಹೋದ್ರೆ ಸಮಸ್ಯೆಯ ಸರಮಾಲೆನೇ ಇದೆ. ಅದೆಲ್ಲವನ್ನೂ ಕೂಡ ಬಗೆಹರಿಸುವುದಕ್ಕೆ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಇದನ್ನ ನಾವು ಆಲ್ರೆಡಿ 2 weeks 3 weeks ಇಂದ ಕಂಪ್ಲೇಂಟ್ ಮಾಡ್ತಾ ಇದ್ವಿ. ಯಾರು ಆಕ್ಷನ್ ತಗೊಂತಾರೆ? ಈ ಏರಿಯಾ ಇದು ರೋಡ್ ಮಾಡ್ಬಿಟ್ಟು ಬರೀ ಪಾರ್ಕಿಂಗ್ ಗಾಂಜಾ ಹೊಡೆಯೋದು ಅಷ್ಟೇ, ಬೇರೆ ಇನ್ನೇನು ನಡೀತಿಲ್ಲ ಇಲ್ಲಿ. ಸೊ ಇಲ್ಲಿ ಗಾಂಜಾ ಹೊಡಿತಾರ? ಹೌದು ಸರ್, ಹೌದು ಸರ್. ಎಸ್ಕೇಪ್ ರೂಟ್ ಮಾಡ್ಕೊಂಡ್ಬಿಡ್ತಾರೆ ಸರ್. ಇವಾಗ ಅಲ್ಲಿ ಓಡಾಕ್ಬಿಟ್ಟಿದ್ದಾರೆ, ಅಲ್ಲಿಂದ ಓಡೋಗ್ಬಿಡ್ತಾರೆ ಸರ್. ಈ ತರ ಓಪನ್ ಮಾಡ್ಕೊಂಡು ಅವ್ರು ಓಡಾಡ್ತಾರೆ ಸರ್. ಇಲ್ಲಿ ಗಾಂಜಾ ಹೊಡಿತಾರೆ ಫೋನ್. ಇದನ್ನ ನಾವು ಆಲ್ರೆಡಿ 2 weeks 3 weeks ಇಂದ ಕಂಪ್ಲೇಂಟ್ ಮಾಡ್ತಾ ಇದ್ವಿ. ಯಾರು ಆಕ್ಷನ್ ತಗೊಂತಾರೆ? ಈ ಏರಿಯಾ ಇದು ರೋಡ್ ಮಾಡ್ಬಿಟ್ಟು ಬರೀ ಪಾರ್ಕಿಂಗ್ ಗಾಂಜಾ ಹೊಡೆಯೋದು ಅಷ್ಟೇ, ಬೇರೆ ಇನ್ನೇನು ನಡೀತಿಲ್ಲ ಇಲ್ಲಿ. ಸೊ ಇಲ್ಲಿ ಗಾಂಜಾ ಹೊಡಿತಾರ? ಹೌದು ಸರ್, ಹೌದು ಸರ್. ಇನ್ನೊಂದು ಇನ್ಸ್ಪೆಕ್ಟರ್ ಇಲ್ಲ ಇಲ್ಲಿ ಬರೀ ಗಾಂಜಾ ಹೊಡೆಯೋದು ಕೆಲಸ ಮಾಡ್ತಾರಂತೆ. ನೀನು ಅಫಿಷಿಯಲ್ ಆಗಿ ಒಂದು ನಮ್ಮ ಕಾರ್ಪೊರೇಷನ್ ಒಂದು ಲೆಟರ್ ಮಾಡಿ ಅದನ್ನ ಕ್ಲೋಸ್ ಮಾಡಿ ಇಲ್ಲೊಂದು ಗಾಂಜಾ ಹೊಡೆಯೋದು ಒಂದು ಪಾರ್ಟಿ ನೈಟು ಇಲ್ಲೊಂದು ಕ್ಯಾಮರಾ ಫಿಕ್ಸ್ ಮಾಡಿಸಿದ್ವಿ. ಯಾರು ಬರ್ತಾರೆ ಯಾರು ಹೋಗ್ತಾರೆ ಒಂದು ಫಿಕ್ಸ್ ಮಾಡಿ ಗಾಂಜಾದೆಲ್ಲ ಸ್ವಲ್ಪ ಸ್ಟಾಪ್ ಮಾಡಿ. ಇನ್ನೊಂದು ಇನ್ಸ್ಪೆಕ್ಟರ್ ಇಲ್ಲ